ಸಿನಿಮಾ ಕ್ಷೇತ್ರದ ಅಪ್ರತಿಮ ಸಾಧನೆಗೆ ಈ ಒಂದು ಪುರಸ್ಕಾರವನ್ನ ಕೊಡುವಂತಹ ಸಮಯ. ಈ ನಮ್ಮ ಪುರಸ್ಕಾರ ಯಾರಿಗೆ ಅಂತಂದ್ರೆ ಇವರೊಬ್ರು ಮಹಿಳೆ. ಬರೀ ಮಹಿಳೆ ಅಷ್ಟೇ ಅಲ್ಲ, ಮಹಿಳಾ ಶಕ್ತಿಯ ಪ್ರತೀಕ. ಮನೆಯಲ್ಲಿ ಬೆಂಬಲ ಇದ್ದಾಗ ಬೇರೆಯವರ ಸಲುವಾಗಿ ಹೋರಾಟ ಮಾಡೋರು ಇದ್ದಾರೆ. ಮನೆಯಲ್ಲಿ ಬೆಂಬಲನೇ ಇಲ್ಲದೆ ಇದ್ದಾಗ ಒಂದು ತುತ್ತು ಅನ್ನ, ಚಾಪೆ, ಬೆಡ್ಶೀಟ್ ಸಲುವಾಗಿ ನಾಟಕಗಳಲ್ಲಿ ಬಣ್ಣ ಹಚ್ಚುವಂತ ಪರಿಸ್ಥಿತಿ ಬಂದಾಗ, ಯಾವುದೋ ಒಂದು ಊರಲ್ಲಿ ಎಲ್ಲರ ಮುಂದೆ ಅವಮಾನ ಆದಾಗ, ಅದೇ ಊರಿನ ಸಿನಿಮಾ ಟಾಕೀಸ್ ಅಲ್ಲಿ ಎಲ್ಲರ ಮುಂದೆ ದೊಡ್ಡ ಸ್ಕ್ರೀನ್ ಅಲ್ಲಿ ಬಂದಾಗ, ಅದೇ ಮಹಿಳೆ ಒಂದು ದಿನ ಸಚಿವೆಯಾಗಿ ಅದೇ ಊರಿನ ಕಾರ್ಯಕ್ರಮ ಉದ್ಘಾಟನೆಗೆ ಎಲ್ಲರ ಮುಂದೆ ಹೋದಾಗ, ನಾನು ಸಿನಿಮಾ ಕತೆ ಹೇಳ್ತಾ ಇಲ್ಲ, ಸಿನಿಮಾದಂತ ಸತ್ಯ ಕಥೆಯನ್ನ ಹೇಳ್ತಾ ಇದ್ದೀನಿ. ಒಬ್ರು ವಿಶೇಷವಾದಂತಹ ಅತಿಥಿ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಈ ಬಹುಮುಖ ಪ್ರತಿಭೆಗೆ ಕನ್ನಡ ಚಿತ್ರರಂಗದ ಇನ್ನೋರ್ವ ಬಹುಮುಖ ಪ್ರತಿಭೆ ಈ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಿದೀವಿ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಶ್ರೀಮತಿ ಗಿರಿಜಾ ಲೋಕೇಶಮ್ಮ. ಉದಯ ಕನ್ನಡಿಗ 2025 ಸಿನಿಮಾ ಕ್ಷೇತ್ರದಲ್ಲಿ ಈ ಒಂದು ಸಾಧಕೆಗೆ ವಿಶೇಷವಾದಂತಹ ಪ್ರಶಸ್ತಿ ಯಾರಿಗೆ? ಡಾಕ್ಟರ್ ಉಮಾಶ್ರೀ ಅವರು. ಉಮಾಶ್ರೀ ನಟನೆ. ಇವರು ಬಣ್ಣ ಹಚ್ಚಿದ್ರೆ ರಂಗಭೂಮಿ ರಂಗೇರುತ್ತೆ, ಸಿನಿಮಾ ಗುಂಗೇರುತ್ತೆ. ಈ ಕೆಲಸ ಆಗೋದು ಈ ಪ್ರಪಂಚದಲ್ಲಿರೋ ಒಬ್ಬರಿಗೆ ಮಾತ್ರ ಸಾಧ್ಯ. ಯಾರದು? ಉಮಾಶ್ರೀ ರಂಗಭೂಮಿಗೂ ಸೈ, ಸಿನಿಮಾಕ್ಕೂ ಜೈ. ಹೆಜ್ಜೆ ಇಟ್ಟಲ್ಲೆಲ್ಲ ದಕ್ಕಿದ್ದು ಯಶಸ್ಸು. ಇದರ ಹಿಂದಿದೆ ಕಷ್ಟದ ಕಸರತ್ತು. ನೊಣವಿನ ಕೆರೆ ಮೂಲದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಉಮಾಶ್ರೀ ಒಂದು ಕಾಲದಲ್ಲಿ ತುತ್ತು ಅನ್ನಕ್ಕೂ ಪರದಾಡ್ದವರು. ಹೊಟ್ಟೆಯಲ್ಲಿ ಮಗು ಇದ್ದಾಗಲೇ ಪತಿಯಿಂದ ಪರಿತ್ಯಕ್ತಳಾಗಿ ಹಸಿವಿನಿಂದ ನೆರಳುತ್ತಾ ತುಮಕೂರಿನಲ್ಲಿ ಅಲೆದಿದ್ದುಂಟು. ಕೇವಲ 50 ರೂಪಾಯಿ ಸಂಭಾವನೆ, ಹಿಡಿ ಅನ್ನ, ಒಂದು ಚಾಪೆ, ದಿಂಬು, ಹೊದಿಕೆಗಾಗಿ ನಾಟಕಗಳಲ್ಲಿ ಪಾಠ ಮಾಡಿದ್ದುಂಟು. ಚಿತ್ರಾನ್ನ ಸಿಕ್ಕರೆ ಅದೇ ಹಬ್ಬ. ರಂಗಭೂಮಿಲಿ ಚಿಕ್ಕ ವಯಸ್ಸಲ್ಲೇ ಹೆಸರು ತಂದ್ಕೊಟ್ಟಿದ್ದು ಅಜ್ಜಿ ಪಾತ್ರ. ಒಡಲಾಳದ ಸಾಕವ್ವ. ರಾಯ, ಕುತ್ತಿಗೆಗೆ ಹಗ್ಗ ಬೀಳ ಹೊತ್ತು ನಾಗು ಎದೆ ನಡಗದ ಹಾಂಗೆ ನಿಂತರೋ ಈ ನಿನ್ನ ಗುಂಡಿಗೆ. ಅನುಭವ ಚಿತ್ರದ ಬೋಲ್ಡ್ ಪಾತ್ರದ ಮೂಲಕ ಸಿನಿಮಾಕ್ಕೆ ಕಾಲಿಟ್ರು. ಇದ್ರ ಹೆಸರು ಎಸಿ ಅಂತ. ಓಸಿನ ಓಸಿ ಅಲ್ಲಮ್ಮ, ಕಾಸು ಕೊಟ್ಟಿದ್ದು ಎಸಿ. ಎಸಿ ತುಂಬಾ ಹೆಸರು ತಂದ್ಕೊಟ್ಟಿದ್ದು ಮತ್ತೊಮ್ಮೆ ಪುಟ್ನಂಜದ ಅಜ್ಜಿ ಪಾತ್ರ. ಮತ್ತೆ ಮತ್ತೆ ನೆನಪಾಗೋದು ದಿಗ್ಗಜರು ಅವ್ವನ ಪಾತ್ರ. ಇವರದು 100 ಸಿನಿಮಾಗಳಲ್ಲಿ ಬಗೆ ಬಗೆಯ ಪಾತ್ರ ಪ್ರಪಂಚ. ಇವರಿಗೆ ಉದಯ ಟಿವಿ ಪ್ರಶಸ್ತಿ ಸಲ್ಲುತ್ತಿರೋದು ಅಭಿನಯದಲ್ಲಿನ ವೈಶಿಷ್ಟ್ಯತೆಗೆ, ಸ್ವಂತಿಕೆ ಹಾಗೂ ಜೀವಂತಿಕೆಗೆ. ಯಕ್ಷಗಾನದಲ್ಲೂ ಗೆಜ್ಜೆ ಕಟ್ಟಿ ಸೈ ಎನಿಸಿಕೊಂಡ ಉಮಾಶ್ರೀಯವರಿಗೆ ಉದಯ ಟಿವಿ ಹೆಮ್ಮೆಯಿಂದ ಸಮರ್ಪಿಸುತ್ತಿದೆ 2025ನೇ ಸಾಲಿನ ಉದಯ ಕನ್ನಡಿಗ ನಟನ ಪುರಸ್ಕಾರ. ಇದು ಅವರೆಯ ಹೂ ಬಲುಮಾಗಿದ ಮಾವು. ಮೊದಲನೇದಾಗಿ ನಿಮ್ಮ ಆತ್ಮೀಯ ಗೆಳತಿ ಈ ಒಂದು ಪ್ರಶಸ್ತಿಯನ್ನ ನಿಮ್ ಕೈಗೆ ಕೊಟ್ಟಿದ್ದಾರೆ. ಅಕ್ಕ, ಹೇಳಿ ಅಕ್ಕನ ಬಗ್ಗೆ ನಿಮ್ಮ ಮಾತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದೇ ಪ್ರೀತಿ, ಅದೇ ಗೌರವ, ಅದೇ ಅಭಿಮಾನ ನನಗೆ ಅವ್ರ ಮೇಲಿದೆ. ಹಾಗೆ ನನ್ನ ಬಗ್ಗೆ ಅವರಿಗೆ ಅಷ್ಟೇ ಪ್ರೀತಿ ಗೌರವಗಳನ್ನ ಅವರು ನಿರಂತರವಾಗಿ ತೋರ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಇಂತಹ ಅದ್ಭುತ ಹೃದಯಗಳ ಪ್ರೀತಿ ಗೌರವವನ್ನು ಪಡ್ಕೊಂಡಂತಹ ನಾವುಗಳು ನಿಜಕ್ಕೂ ಧನ್ಯರು ಅಂತ ಅನ್ಕೋತೀವಿ. ಗಿರಿಜಮ್ಮ, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ವೇದಿಕೆಗೆ ಈ ಒಂದು ಪ್ರಶಸ್ತಿಯನ್ನು ಅಮ್ಮನಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.
ಉದಯ ಕನ್ನಡಿಗ 2025 ಈ ಒಂದು ಪ್ರಶಸ್ತಿ ಉದಯ ಟಿವಿಯ ಈ ಒಂದು ವೇದಿಕೆ ಮೇಲೆ ನಿಮಗೆ ಸಿಗ್ತಾ ಇದೆ, ಹೇಗನ್ನಿಸ್ತಾ ಇದೆ? ತುಂಬ ಸಂತೋಷ ಆಗತ್ತೆಮ್ಮ. 2025 ಸರಿದು 2026 ಕಾಲಿಟ್ಟಿದ್ದೀವಿ. 2025 ಪ್ರಶಸ್ತಿಗಳನ್ನ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸ್ನೇಹಿತರುಗಳಿಗೆ ಕೊಟ್ಟಿದ್ದೀರಿ. ಸೊ ಆ ಒಂದು ಸಾಲಿನಲ್ಲಿ ನನ್ನನ್ನು ಕೂಡ ಕರೆದು ಸನ್ಮಾನಿಸಿ ಗೌರವಿಸ್ತಿರ್ತಕ್ಕಂಥದ್ದು, ಅವಾರ್ಡ್ ಕೊಡ್ತಕ್ಕಂಥದ್ದು ನನಗೆ ನಿಜಕ್ಕೂ ಕೂಡ ತುಂಬ 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 ಸಂತೋಷ. ಮತ್ತು ಉದಯ್ ಟಿ ವಿ ಕರ್ನಾಟಕದ ಜನತೆಗೆ ಮನೆ ಮನೆಗೂ ಟಿ ವಿ ಬಂದಾಗ, ಹೌದು, ಟಿವಿಗಳೇ ಇಲ್ಲದಂಥ ಸಂದರ್ಭದಲ್ಲೂ ಮತ್ತು ಮನೆ ಮನೆಗೂ ಟಿವಿಗಳು ಬಂದಾಗ ಮೊದಲನೇದಾಗಿ ಚಿಕ್ಕ ಪರದೆಗಳನ್ನು ತಮ್ಮ ಮನೆಗಳಲ್ಲಿ ಇಟ್ಕೊಂಡು ಧಾರಾವಾಹಿ ಅಂತ ಕಥೆಗಳನ್ನು ನೋಡೋದ್ರ ಮೂಲಕ ಅವರು ಮನೋರಂಜನೆಯನ್ನು ಪಡ್ಕೊಂಡ್ರು ಈ ನಾಡಿನ ಜನತೆ. ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಉದಯ ಟಿ ವಿಯವರು. ವಾಹಿನಿಗಳಲ್ಲೇ ಹಿರಿಯ ವಾಹಿನಿಯಾಗಿರ್ತಕ್ಕಂಥವ್ರು ನಮ್ಮಂಥವ್ರನ್ನ ಕರೆದು ಈ ರೀತಿಯಾಗಿ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ಹೇಳಿದರೆ ಅದು ಸಂತೋಷದ ಸಂಗತಿ ನನಗೆ. ಪಟ್ಟಣಕ್ಕೆ ಬಂದ ಪತ್ನಿಯರು ಸಿನಿಮಾದಲ್ಲಿ ಎಸ್ ಬಾಸ್, ಓಕೆ ಬಾಸ್ ಅಂತ ನಿಮ್ಮ ಸಿನಿ ಜರ್ನಿ ಶುರು ಮಾಡಿದ್ದು ನೀವು. ಅಲ್ಲಿಂದ ಇಲ್ಲಿವರೆಗಿನ ಜರ್ನಿ, ಮೊದಲನೇ ಸಿನಿಮಾದ ನಿಮ್ಮ ಅನುಭವ ಹೇಳಿಮ್ಮ. ನಾನು ಈಗಲೂ ಕೂಡ ಎಸ್ ಬಾಸ್ ಓಕೆ ಬಾಸೆ. ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ನಾನು ಕೇಳ್ತೀನಿ. ಒಬ್ಬ ಕಲಾವಿದರು ಯಾವತ್ತೂ ಕೂಡ ನಿರ್ದೇಶಕರ ನಟಿಯರಾಗೆ ಉಳಿಬೇಕು. ಅದನ್ನ ನಾವು ಹೇಳ್ದಂಗೆ ನಡಿಬಾರ್ದದು, ಅವ್ರು ಹೇಳ್ದಾಗೆ ನಾವು ನಡಿಬೇಕು. ಅಫ್ಕೋರ್ಸ್ ಕೆಲವೊಂದು ಸಲ ಅನುಭವದ ಆಧಾರದ ಮೇಲೆ ನಾವೇನಾದ್ರು ಸಲಹೆಗಳನ್ನ ಕೊಟ್ಟಾಗ ಅವ್ರು ತಗೊಳ್ಳುವಂಥವ್ರು ಇದ್ದರೆ ಅದಕ್ಕೆ ಪೂರಕವಾಗಿ ಚಂದವಾಗಿ ಆಗ್ತದೆ. ಬಟ್ ಆ ಥರದ ವಿಷಯದಲ್ಲಿ ನನಗೆ ಸಾಕಷ್ಟು ಸ್ವಾತಂತ್ರ್ಯವನ್ನ ಕನ್ನಡ ಚಲನಚಿತ್ರದ ನಿರ್ದೇಶಕರಿಗೂ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಈಗಲೂ ನಾನು ಓಕೆ ಮೇಡಮ್ ಅಂತ ಅನ್ನಿಸ್ಕೊಳ್ಳಲ್ಲ, ಈಗಲೂ ನಾನು ಎಸ್ ಬಾಸ್ ಓಕೆ ಬಾಸ್, ಎಸ್ ಬಾಸ್ ಓಕೆ ಬಾಸ್. ಓಕೆ, ಉಮಾಶ್ರೀ ಅಮ್ಮ ನಮ್ಮ ವೇದಿಕೆಗೆ ಬರ್ತಿದ್ದಾರೆ ಅಂತ ಗೊತ್ತಾದಾಗ ಮೇಡಮ್ನ ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಫ್ಯಾನ್ಸು ನಾವು ಬರ್ತೀವಿ ಅಂತ ಹೇಳ್ತಾನೆ ಇದ್ರು. ನಿಮ್ಮ ಪರ್ಮಿಷನ್ ಒಂದಿಗೆ ಒಬ್ಬೊಬ್ಬರನ್ನಾಗೆ ನಾವು ವೇದಿಕೆ ಮೇಲೆ ಕರೆಸ್ಬೋದಾ? ಗೊತ್ತಿಲ್ಲ, ಬಹಳ ಆಶ್ಚರ್ಯ. ಅದೆಲ್ಲ ನಿಗೂಢವಾಗಿ ಇಟ್ಟಿರ್ತೀರಿ, ಗೊತ್ತಿಲ್ಲ ಯಾರಿರಬಹುದು ಅಂತ ನೋಡೋ ಭಾಗ್ಯ ಸಿಗ್ಲಿ ನನಗೆ. ಕರೆಸ್ತೀವಿ, ಬರ್ಲಿ ನಮ್ಮ ಮೊದಲನೇ ಫ್ಯಾನ್. ಅಂದ್ಲಂತೆ, ಇವಳು ಹೂ ಅಂದ್ಲಂತೆ. ಮಕ್ಕಳು ಹಡೆಯೋದಂದ್ರೆ ಮಾವಿನಕಾಯಿ ಕಿತ್ತಂಗ. ಭೂತಾಯಿನ ಮೇಲೆ ಕಾಲಿಕ್ಕದ್ಮೇಲೆ ಅಲ್ಲ ಕಣ್ಲ ಮಕ್ಕಳು ಸಾಕೋದು. ಅವ್ವನ ಒಡ್ಲಾಗಿದ್ದಾಗೆ ಅದ್ರ ಮ್ಯಾಗ ನಿಗಾ ಇರ್ಬೇಕು. ಉಮಾಶ್ರೀ ಅಮ್ಮ, ಈಗಿನ ಕಾಲದವರೆಲ್ಲ ಹೆಂಗ್ ಕಾಣ್ಬೇಕಂತ ಡೈ ಹಚ್ಕೋತಾರ. ನೀವು ಹೆಂಗಿದ್ದಾಗ ಡೈ ಹಚ್ಕೊಂಡು ಅಜ್ಜಿ ಅಂಕೊಂಡಿರೋದು ಹೆಂಗ್ ಸಾಧ್ಯ? ಎಂತ ಪ್ರಶ್ನೆ ಇದು! ಬಿಳಿ ಕಲರ್ ಡೈ ಹಚ್ಕೊಂಡು ಒಂದು ಪಾತ್ರ ಮಾಡಿ ಆ ಪಾತ್ರ ಎಲ್ಲರ ಮನ್ಸನ್ನ ಮುಟ್ಟಿದ್ದು ಹೇಗ್ ಸಾಧ್ಯ? ಇದು ಹೇಗ್ ಪ್ರಿಪೇರ್ ಆದ್ರಿ ಅಮ್ಮ ನೀವು? ಅಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇರೋದು, ಇಂತಹ ಪುಟ್ ಮಕ್ಕಳೆಲ್ಲ ಹಿಂಗ್ ವಿಗ್ ಹಾಕೊಂಡು ಇಷ್ಟು ಚಂದ ಮುದುಕಿ ಪಾತ್ರ ಮಾಡ್ತಾರಲ್ಲ, ಅದು ಹೆಂಗ್ ಸಾಧ್ಯ ಆಯ್ತು? ಇನ್ಸ್ಪಿರೇಷನ್ ನೀವೇ ಇದಿರಲ್ಲ ಅಮ್ಮ. ನಿಂಗೆ ಹೆಂಗ್ ಸಾಧ್ಯ ಆಯ್ತು? ಅವರು ಆಡಿಷನ್ ಕರೆದ್ರು, ನಾವು ಬಂದ್ವಿ. ಕರೆದ್ರು, ನೀವು ಬಂದ್ರಿ, ಆಯ್ತು. ನೀನ್ ಹೀಗೆ ಮಾಡು ಅಂತ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ಮಾಡಿದ್ಯೋ ಅಥವಾ ನೀನೇ ಇದನ್ನ ಇಷ್ಟಪಟ್ಟು ಮಾಡ್ತಾ ಇದೆಯೋ? ನಾನೇ ಇಷ್ಟಪಟ್ಟು ಮಾಡ್ತಿದ್ದೆ. ಯಾಕೆ ಇಷ್ಟಪಡ್ತಾಯ ನೀನು? ಯಾಕೆ ಇಷ್ಟಪಟ್ಟೆ ನೀನು? ನಿಮ್ ಡೈಲಾಗ್ಸ್ ಎಲ್ಲ ಚಂದ ಇರ್ತಲ್ಲ ಅದಕ್ಕೆ. ಈ ಒಂದು ಜರ್ನಿ ಒಳಗೆ ಇಷ್ಟು ನಾವು ಪಡ್ಕೊಳ್ತೀವಿ ಅಂತ ಅವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ನೀವೆಲ್ಲ ಖುಷಿ ಪಡ್ತಾ ಇದ್ದೀರಿ. ನನ್ನ ಹಿಡ್ದ ತಾಯಿ ಮೇಲಿದ್ದಾರೆ, ಅವರು ಆತ್ಮವು ಕೂಡ ಖುಷಿ ಪಡ್ತಿರ್ಬೋದು ಅಂತ ಅನ್ಸುತ್ತೆ. ಮತ್ತೊಬ್ಬ ಫ್ಯಾನ್ ಬರ್ಲಿ ಪ್ಲೀಸ್. ಓಕೆ, ಅವ್ರು ಏನೋ ತಂದಿದ್ದಾರೆ ಅಮ್ಮ. ಏನಿದು? ಮಡ್ಕೆ. ಕುಡಿಕೆ.
ಕುಡಿಕೆ. ಈ ಕುಡಿಕೆ ಹಿಂದೆ ಒಂದು ಸೀಕ್ರೆಟ್ ಇದೆ ಅಮ್ಮ. ನಿಮ್ಮ ಲೈಫ್ ಅಲ್ಲಿ ನಡೆದಂತ ಹಲವಾರು ವಿಷಯಗಳು. ಆ ಕುಡಿಕೆಯಲ್ಲಿ ಕೂಡಿಟ್ಟ ಹಣದಿಂದಲೇ ನನ್ನ ಒಂದು ಸ್ವಾವಲಂಬಿ ಬದುಕಿಗೆ ದಾರಿಯನ್ನ ಸೃಷ್ಟಿ ಮಾಡಿಕೊಟ್ಟಿದ್ದು ಅಂತ ಹೇಳಿ. ಸ್ವಾವಲಂಬಿ ಮರೆಯೋದಕ್ಕೆ ಬದುಕು ಸಾಧ್ಯನೇ ಇಲ್ಲ. ಆರ್ಥಿಕವಾಗಿ ಮಹಿಳೆ ಸ್ವಾವಲಂಬಿ ಆಗಬೇಕು ಅಂತ ಈಗ ನಾವು ಭಾಷಣಗಳಲ್ಲಿ ಹೇಳ್ತೇವೆ. ಸೊ ಹಾಗಾಗಿ ನನ್ನ ಮೊಟ್ಟ ಮೊದಲನೆಯ ಪ್ರಯಾಣದಲ್ಲಿ ನಾನು ಪರರಿಂದ ಹಣವನ್ನು ಪಡೆದು ಇಡ್ಲಿಯನ್ನ ಮಾಡಿ ಮಾರಿ ಅದರಲ್ಲಿ ಬಂದಂತಹ ಲಾಭವನ್ನ ಈ ಒಂದು ಕುಡಿಕೆಯಲ್ಲಿ ಹಾಕಿ ಇಟ್ಕೊಳ್ತಿದ್ನಲ್ಲ, ಅದು ಈ ಕುಡಿಕೆ. ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಸ್ವಾವಲಂಬಿ ಬದುಕಿನ ಸಂಕೇತ. ವಾವ್, ಸ್ವಾವಲಂಬಿ ಬದುಕಿನ ಸಂಕೇತ. ಈಗ ನೆಕ್ಸ್ಟ್ ಇನ್ನೊಂದಷ್ಟು ಜನ ಫ್ಯಾನ್ಸ್ ಗಳಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆನೆ ಕರೆಸ್ಬಿಡ್ತೀನಿ. ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಹೇಳಪ್ಪ, ಏನೇ ಇದು? ಈ ಒಂದು ಬೊಂಬೆ ಇದನ್ನ ನೋಡಿದ್ರೆ ಏನ್ ನೆನಪಾಗತ್ತೆ ಅಮ್ಮ? ಈ ಬೊಂಬೆ ನೋಡಿದ್ರೆ ನನ್ನ ಮಕ್ಕಳು ನೆನಪಾಗತ್ತೆ. ಆ ಹೌದು, ನನ್ನ ಮಗ ನೆನಪಾಗ್ತಾನೆ, ನನ್ನ ಮಗಳು ನೆನಪಾಗ್ತಾಳೆ. ಇಷ್ಟೂ ಜನ ಮಕ್ಕಳು ನಿಮ್ಮ ಫ್ಯಾನ್ಸ್ ಆಗಿ ವೇದಿಕೆ ಮೇಲೆ ಬಂದ್ರು ನಿಮ್ಮನ್ನ ಸರ್ಪ್ರೈಸ್ ಮಾಡೋದಕ್ಕೆ ಅಂತ. ಮಕ್ಕಳ ಖುಷಿ ಆಯ್ತಾ? ಖುಷಿ ಆಯ್ತು. ಖುಷಿ ಆಯ್ತು. ನನ್ನ ಹೆಸರೇನು? ಉಮಾಶ್ರೀ ಮ್ಯಾಮ್. ಚಂದ ಮಗ ನೀನು, ಚಂದ ಮಗ. ಒಟ್ಟಾರೆಯಾಗಿ ಹಾ. ಐ ಥಿಂಕ್ ಇದು 4ನೇ ಜನರೇಷನ್. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ. ವಿಷ್ಣುವರ್ಧನ್ ಸರ್, ಅಂಬರೀಷ್ ಅವ್ರದ್ದು ಅದೊಂದು ಜನರೇಷನ್ ಆಯ್ತು. ಕರೆಕ್ಟ್. ಈ ನಮ್ಮ ರವಿಚಂದ್ರನ್, ಶಿವರಾಜ್ ಕುಮಾರ್ ಅವರು, ಹೌದು, ಆ ಜನರೇಷನ್ ಒಂದಾಯ್ತು. ಹಾ. ಅದಾದ್ಮೇಲೆ ಸುದೀಪು, ದರ್ಶನ್, ಅದ್ರ ಒಂದ್ ರೌಂಡ್ ಆಯ್ತು. ಸೊ ಹಾಗೆ ನೋಡಿದ್ರೆ ಇವು ಮೊಮ್ಮಕ್ಕಳಿಗಿಂತ ಮರಿ ಮಕ್ಕಳ ಆ ಲೆವೆಲ್ಗೆ ಹೋಗಿದೆ ನನ್ನ ಜೀವನ ಅಂತಂದ್ರೆ ಖುಷಿ ಆಗತ್ತೆ. ಈ ಪುಟ್ಟ ಮಕ್ಕಳು ಕೂಡ ನನ್ನ ಹೆಸರನ್ನ ಗುರುತಿಸ್ತಾರೆ ಅಂತ ಹೇಳಿದ್ರೆ. ನನ್ನ ಕ್ಷೇತ್ರದಲ್ಲೂ ಅಷ್ಟೇ, ನಾನು ಹೋಗ್ತಿದ್ರೆ ಇಷ್ಟು ಸಣ್ಣ ಸಣ್ಣ ಮಕ್ಕಳು ಉಮಾಶ್ರೀ ಬಂದ್ಲು ಅಂತ ಕುಣ್ಕೊಂಡು ಹೋಗ್ತಿರ್ತವೆ. ಸೊ ಖುಷಿ ಆಗತ್ತೆ, ನಂಗೆ ಖುಷಿ ಆಗತ್ತೆ. ಉಮಾಶ್ರೀ ಮ್ಯಾಮ್, ನಾವೆಲ್ಲರೂ ನಿಮ್ ತರ ರೆಡಿಯಾಗಿ ಬಂದಿದ್ದು ನಿಮಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ಕಂದಮ್ಮ. ನೀವು ನಮ್ ಜೊತೆ ಆಕ್ಟಿಂಗ್ ಮಾಡ್ಬೇಕು ಇವಾಗ ಅಲ್ವಾ? ಚಿಕ್ಕ ಮಕ್ಕಳು ಎಷ್ಟು ಮುದ್ದಾಗಿ ಬಂದು ನಿಮ್ಮ ಡೈಲಾಗ್ಸ್ ನೆಲ್ಲ ಹೇಳಿದ್ದಾರೆ. ಒಂದ್ ಎರಡೇ ಈ ಮಗು ಮಾಡ್ತಲ್ಲ ಪಾತ್ರ, ಮುನಿಯಮ್ಮನ್ ಪಾತ್ರ, ಅದು ನಿಮ್ ಇಷ್ಟ. ನಿಮಗೆ ಯಾವ ಪಾತ್ರದ್ದು ಪುಟ್ಟ ನನ್ಗೆ ಹೇಳ್ಕೊಡು ಡೈಲಾಗು ಹೆಂಗೆ ಅಂತ. ಏನ್ ತಾಯೇ ಇಷ್ಟ್ ದೊಡ್ಡ ಕಾರ ಕರ್ಕೊಂಡ್ ಮನೆ ತನಕ ಬಿಟ್ಟಾರೆ, ಕಾಪಿ ಗೀಪಿ ಕುಡ್ಸಕ್ಕಿಲ್ವೇ? ಏನ್ ತಾಯೇ ಇಷ್ಟು ದೊಡ್ಡ ಕಾರ್ನ ಕರ್ಕೊಂಬಂದ್ ಮನೆ ತಗೊಂಡ್ಬಿಡ್ತಾವ್ರೆ, ಕಾಪಿ ಗೀಪಿ ಕುಡ್ಸಕ್ಕಿಲ್ವಾ? ಹಂಗೆ ಕಳ್ಸಿಯೇ? ಕಮ್ ತಾಯೇ, ಕಮ್ 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 ತಾಯೇ, ಕಮ್ 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 ಕಮ್. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. So sweet. ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಚಿತ್ರರಂಗದಲ್ಲಿ ನೀವು ದಿಗ್ಗಜ ನಟರ ಜೊತೆ ಅಭಿನಯನ ಮಾಡ್ತಾ ಬಂದಿದ್ದೀರಾ, ಪ್ರೇಕ್ಷಕರನ್ನ ರಂಜಿಸ್ತಾನೇ ಬಂದಿದ್ದೀರಾ. ಸೊ ಉದಯ ವಾಹಿನಿ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಉಡುಗೊರೆ ಇದೆ ಅಮ್ಮ, ಅದನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಕೊಟ್ಟಿದ್ದೀರಲ್ಲ. ಇನ್ನೊಂದು ಉಡುಗೊರೆ ಇದೆ. ಉಡುಗೊರೆ ಬರ್ಲಿ ಪ್ಲೀಸ್. ಈ ಒಂದು ಪುಟ್ಟ ಕಾಣಿಕೆ ಉದಯ ವಾಹಿನಿ ಕಡೆಯಿಂದ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ಅಪಾರ. ಅದಕ್ಕೋಸ್ಕರ ಅದನ್ನ ನೆನಪಿಸೋದಕ್ಕೋಸ್ಕರ ನಮ್ಮ ಕಡೆಯಿಂದ ಈ ಒಂದು ಚಿಕ್ಕ ಉಡುಗೊರೆ. ದಯವಿಟ್ಟು ಓಪನ್ ಮಾಡಿ ಮಾ. ನಮ್ಮವರು ಸಾಧನೆಯ ಮೆರೆದವರು, ಉದಯ ಕನ್ನಡಿಗ, ನಮ್ಮ ಉದಯ ಕನ್ನಡಿಗ, ಉದಯ ವಾಹಿನಿಯ ಹೃದಯ ಕನ್ನಡಿಗನ ಪ್ರಶಸ್ತಿ ಇದು. ಬರೀ ಕನ್ನಡಿಗ ಅಲ್ಲ, ಉದಯ ವಾಹಿನಿಯ ಹೃದಯ ಕನ್ನಡಿಗ. ಆತನ ಪ್ರಶಸ್ತಿ ನನಗೆ ಸಿಕ್ಕಿದೆ. ಹೃದಯ ತುಂಬಿ ಆತನಿಗೆ
ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇಷ್ಟೊತ್ತು ನಮ್ಮ ಜೊತೆಲಿ ಇದ್ದು ಈ ವೇದಿಕೆ ಮೇಲೆ ನಿಮ್ಮ ಸಿನಿ ಪಯಣದ ಒಂದು ನೆನಪುಗಳನ್ನ ಹಂಚಿಕೊಂಡು ಈ ಮಕ್ಕಳ ಜೊತೆ ಮುದ್ದು ಮುದ್ದಾಗಿ ಮಾತಾಡಿ ನಮ್ಮೆಲ್ಲರನ್ನ ರಂಜಿಸಿದ್ರಿ. ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಉಮಾಶ್ರೀ ಅಮ್ಮಂಗೆ. ಉದಯ ಕನ್ನಡಿಗ, ಉದಯ ಕನ್ನಡಿಗ, ಹೃದಯ ಕನ್ನಡಿಗ. ಇದು ಉದಯ ಕನ್ನಡಿಗ 2025 ಕೋಪರ್ಡ್ ಬೈ ಆಚಿ ಚಿಲ್ಲಿ ಪೌಡರ್, ಸ್ಪೆಷಲ್ ಪಾರ್ಟ್ನರ್ ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಬೆನಕಾ ಗೋಲ್ಡ್. ನಿಮ್ಮ ನೆಮ್ಮದಿಯ ನಾಳೆಗಾಗಿ. ಉದಯ ಕನ್ನಡಿಗ 2025 ಮುಂದಿನ ಅವಾರ್ಡ್ ಯಾವ ಕ್ಷೇತ್ರಕ್ಕೆ ಅಂತ ನೋಡೋಣ. ಐಸ್ ಕ್ರೀಮ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರ ಹಾಗೆ ಇವ್ರಿಗೂ ಚಿಕ್ಕ ವಯಸ್ಸಿಂದ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಐಸ್ ಕ್ಯಾಂಡಿ ಅಂದ್ರೆ ಇನ್ನೂ ಇಷ್ಟ. ಆದ್ರೆ ದುಡ್ಡು ಕೊಟ್ಟು ಐಸ್ ಕ್ರೀಮ್ ತಗೊಳ್ಳೋದಕ್ಕೂ ಕಷ್ಟಪಟ್ಟವ್ರು ಇವರು. ಇವತ್ತು ದೊಡ್ಡ ಐಸ್ ಕ್ರೀಮ್ ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಐಸ್ ಕ್ರೀಮ್ ಬಿಸ್ನೆಸ್ ಕನ್ಸನ್ನ ನನಸಾಗಿಸಿಕೊಂಡಂತಹ ಈ ಕರಾವಳಿಯ ಉದ್ಯಮಿ ಯಾರು? ಈ ಐಸ್ ಸ್ಪೈಸ್ ಆಟ ಸಾಕು. ಅವರ ಹೆಸರನ್ನ ಅನೌನ್ಸ್ ಮಾಡೋದಕ್ಕೆ ಒಬ್ಬ ವಿಶೇಷವಾದಂತ ವ್ಯಕ್ತಿ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನ ವೇದಿಕೆಗೆ ವೆಲ್ಕಮ್ ಮಾಡೋಣ. ಇವರು ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ನಿರ್ದೇಶಕರು. ಆ ದಿನಗಳು, ಅಮ್ಮ, ಐ ಲವ್ ಯು ನಂತಹ ಹಿಟ್ ಸಿನಿಮಾಗಳನ್ನ ನೀಡಿರುವಂತಹ ಭರವಸೆಯ ನಿರ್ದೇಶಕ ಶ್ರೀ KM ಚೈತನ್ಯರವರು. ಉದಯ ಕನ್ನಡಿಗ, ನಮ್ಮ ಉದಯ ಕನ್ನಡಿಗ, ಉದಯ ಕನ್ನಡಿಗ. ಉದಯ ಕನ್ನಡಿಗ 2025ಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ, ಬಹಳ ಒಳ್ಳೆಯ ಇನಿಷಿಯೇಟಿವ್. ಈ ರೀತಿ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಅವ್ರನ್ನ ಅಭಿನಂದಿಸೋದು ಬಹಳ ಮುಖ್ಯವಾದ ಚಟುವಟಿಕೆ. ಒಳ್ಳೇದಾಗ್ಲಿ. ಆ ದಿನಗಳಿಂದ ಈ ದಿನದವರೆಗೂ ನೋಡೋದಕ್ಕೆ ಹಾಗೆ ಇದಿರಲ್ಲ ಸರ್. ವಾಟ್ ಇಸ್ ಸೀಕ್ರೆಟ್? ಥ್ಯಾಂಕ್ ಯು. ಮೇ ಬಿ ಲೆಸ್ ಸ್ಟ್ರೆಸ್. ವಾವ್, ಹೌದಲ್ವಾ? ಯಾವ ಫೇಸ್ ಕ್ರೀಮು ಅಲ್ಲ, ಏನೂ ಅಲ್ಲ. ಕಡಿಮೆ ಸ್ಟ್ರೆಸ್ ತಗೊಂಡ್ರೆ ಇಲ್ಲಿ ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತಲ್ವಾ ಸರ್? ಹೌದು. ಈಗ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿರುವಂತ ಹೆಸರನ್ನ ನೀವು ಅನೌನ್ಸ್ ಮಾಡಿ ಸರ್. ಉದಯ ಕನ್ನಡಿಗ 2025 ಶ್ರೀ ಕಿಶೋರ್ ಕುಮಾರ್ ರೈ ಅವರು. ಕಿಶೋರ್ ಕುಮಾರ್ ರೈ ಉದ್ಯಮ. ಇವರು ಐಸ್ಲ್ಯಾಂಡ್ ಅಲ್ಲಿ ಬೇಕಾದ್ರೂ ಐಸ್ ಕ್ರೀಮ್ ಮಾರಬಲ್ಲ ಬಿಸ್ನೆಸ್ ಮ್ಯಾನ್. ಹಿಮಾಲಯದಲ್ಲಿ ಪಾರ್ಲರ್ ಓಪನ್ ಮಾಡಬಲ್ಲ ಸಾಹಸಿ ಕಿಶೋರ್ ಕುಮಾರ್ ರೈ. ಐಸ್ ಕ್ರೀಮ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟು ಬಿಸಿ ಏರಿಸಿದ ಕನ್ನಡಿಗ. ಗಡಿನಾಡು ಕಾಸರಗೋಡಿನ ಮೀಂಜಾ ಗ್ರಾಮದವರು. ಶಾಲೆಗೆ ಹೋಗುವಾಗ ಗುಡ್ಡದ ಏರು ದಾರಿಲಿ ಐಸ್ ಕ್ಯಾಂಡಿ ಮಾರೋನ ಸೈಕಲ್ ತೊಳೋಕೆ ಸಹಾಯ ಮಾಡ್ತಿದ್ದು ಮರೆಯದ ನೆನಪು. ಕೊನೆಯಲ್ಲಿ ಅವನು ಅರ್ಧ ಕರಗಿರೋ ಐಸ್ ಕ್ಯಾಂಡಿ ಕೊಡ್ತಿದ್ದು ಇವರ ಬಾಲ್ಯದ ಜೊತೆ ಐಸ್ ಕ್ಯಾಂಡಿ ನಂಟು. ಮಂಗಳೂರಿನಲ್ಲಿ BBM ಓದ್ತಿದ್ದಾಗ್ಲೇ ಮೊದಲ ಗಡ್ಬಡ್ ತಿಂದಿದ್ದು. ದೊಡ್ಡ ಕಂಪನಿ, ದೊಡ್ಡ ಹುದ್ದೆ, ಒಳ್ಳೆ ಸಂಬಳ ಬಿಟ್ಟು ಕನಸಿನ ಬೆನ್ನೇರಿ ಹೊರಟ ಇವರಿಗೆ ಮನೆಯಲ್ಲಿ ಸಿಕ್ಕಿದ್ದು ಸಹಜವಾಗಿ ಬೈಗುಳ. ಕಿಶೋರ್ ತಮ್ಮ ಸ್ನೇಹಿತರೊಂದಿಗೆ ಸೇರಿ ಶುರು ಮಾಡಿದ ಐಸ್ ಕ್ರೀಮ್ ಔಟ್ಲೆಟ್ ಬ್ರ್ಯಾಂಡ್ ಪೋಲಾರ್ ಬೇರ್. ಇದರ ಅರ್ಥ ಹಿಮಕರಡಿ ಅಂತ. 2008ರಲ್ಲಿ ಒಂದೇ ಐಸ್ ಕ್ರೀಮ್ ಪಾರ್ಲರ್ ನೊಂದಿಗೆ ಆರಂಭ. ಇವತ್ತಿಗೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರಗಳಲ್ಲಿ 185ಕ್ಕೂ ಹೆಚ್ಚು ಪಾರ್ಲರ್ಗಳು. ಶಾಲೆಗೆ ಹೋಗುವಾಗ ತಿಂದ ಐಸ್ ಕ್ಯಾಂಡಿಯಿಂದ ಪ್ರೇರಣೆಗೊಂಡು ಪೋಲಾರ್ ಬೇರ್ ಕಟ್ಟಿದ ಕಿಶೋರ್ ಕುಮಾರ್ ರೈ ಅವರಿಗೆ ಉದಯ ಟಿವಿ ಹೆಮ್ಮೆಯಿಂದ ಸಮರ್ಪಿಸುತ್ತಿದೆ 2025ನೇ ಸಾಲಿನ ಉದಯ ಕನ್ನಡಿಗ ಉದ್ಯಮ ಪುರಸ್ಕಾರ. ಕನ್ನಡದ ಬಾವುಟವ ಹಾರಿಸಿದವರು, ಕರುನಾಡ ಕೀರ್ತಿಯ ಹೇರಿಸಿದವರು, ಎದೆಯ ಉಕ್ಕಿಸಿ ಹೇಳು, ಹೃದಯ ಕನ್ನಡ ಕೇಳು. ನಮ್ಮವರು ನಮ್ಮವರು ಸಾಧನೆ
ಉದ್ಯಮದಲ್ಲಿನ ನಿಮ್ಮ ಸಾಧನೆಗೆ ಈ ಒಂದು ಗೌರವ ಉದಯ ಕನ್ನಡಿಗ 2025 ಪ್ರಶಸ್ತಿ ಹೇಗನ್ನಿಸ್ತಾ ಇದೆ ಸರ್? ತುಂಬಾ ಖುಷಿ ಆಗ್ತಾ ಇದೆ. ಉದಯ ಟಿವಿ ಚಿಕ್ಕದಿರುವಾಗ್ಲೇ ನೋಡ್ತಾ ಇದ್ವಿ. ಈ ಪ್ರತಿಷ್ಠಿತ ಚಾನೆಲ್ ಮಾಡಿರೋ ಈ ರೆಕಾಗ್ನಿಷನ್ ಗೆ ತುಂಬಾ ಖುಷಿ ಆಗ್ತಾ ಇದೆ. 94 ಅಲ್ಲಿ ಜಾಬ್ ಸ್ಟಾರ್ಟ್ ಮಾಡಿದಾಗ 1800 ರೂಪೀಸ್ ಸ್ಯಾಲರಿ ಇತ್ತು, ಫಸ್ಟ್ ಸ್ಯಾಲರಿ. ಬೆಂಗಳೂರಿಗೆ ಬಂದಾಗ 3 ತಿಂಗಳು 6 ತಿಂಗಳು ಎಲ್ಲ ಒಂದು 3-4 ಕೆಲಸ ಮಾಡಿರಬಹುದು. ಆಮೇಲೆ ಸರಿಯಾದ ಒಂದು ಜಾಬ್ ಸಿಕ್ಕಿರೋದು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕಂಪನಿಯಲ್ಲಿ. ಅದರದ್ದು ಪ್ರೀಮಿಯಂ ಬ್ರಾಂಡೆಡ್ ಯಾಂಕಿ ಡೂಡ್ಲ್ ಅಂತ ಆಗಿತ್ತು. ಅದಕ್ಕೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಜಾಬ್ ಸಿಕ್ಕಿರೋದು. ಆಟೋಮೆಟಿಕಲ್ ಆಗಿ ಯುನಿಲಿವರ್ ಕಂಪನಿಯಲ್ಲಿ ಜಾಬ್ ಸಿಕ್ತು. ಇನ್ನು 5 ಜನ ಇದಾರೆಲ್ಲ ಅವ್ರದ್ದೆಲ್ಲ ಅಲ್ಲೇ ಪರಿಚಯ ಆಗಿರೋದು. ಪರಿಚಯ ಆಗಿ ಒಳ್ಳೆ ಫ್ರೆಂಡ್ಸ್ ಆದ್ವಿ. 2000 ಬರಬರ್ತಾ ಆ ಕಂಪನಿ ಎಲ್ಲಾ ಕಡೆ ಎಕ್ಸ್ಪಾಂಡ್ ಮಾಡಿತ್ತು. ಬಟ್ ಈ ಚಿಕ್ಕ ಚಿಕ್ಕ ಸಿಟಿಯಲ್ಲೆಲ್ಲ ಮಾರ್ಕೆಟ್ ಅಷ್ಟು ಡೆವಲಪ್ ಆಗಿರ್ಲಿಲ್ಲ. ದೊಡ್ಡ 5 ಸಿಟಿಗೆ ಮಾತ್ರ ಫೋಕಸ್ ಮಾಡಬೇಕು, ಉಳಿದ ಮಾರ್ಕೆಟ್ ಇಂದ ವಿಡ್ರಾ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು. ಆಗ ನಾವು 5 ಜನರಿಗೆ ಅದೊಂದು ಒಳ್ಳೆ ಅವಕಾಶ ಅಂತ ಕಂಡಿತು. ಡೆವಲಪ್ ಆಗಿರೋದ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ನಮ್ದು ಬ್ರ್ಯಾಂಡಿ ಸ್ಟಾರ್ಟ್ ಮಾಡಿದ್ವಿ 2002 ಅಲ್ಲಿ. ತುಂಬಾ ಕಷ್ಟ ಅಂತ ಆಗಿಲ್ಲ, ತುಂಬಾ ಸುಲಭನೂ ಆಗಿಲ್ಲ. ಆ ರೀತಿಯಾಗಿ ನಮ್ಮ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಯ್ತು. ಪೋಲಾರ್ ಬೇರ್ ಥಾಟ್ ಹೇಗ್ ಬಂತು ಸರ್ ನಿಮ್ಗೆ? ಐಸ್ ಕ್ರೀಮ್ ಪಾರ್ಲರ್ ಎಲ್ಲಾ ಟೌನ್ ಅಲ್ಲೂ ಎಲ್ಲಾ ಸಿಟಿಯಲ್ಲೂ ಇದ್ದದ್ದೇ. ಇದು ಪ್ರೀ ಪ್ಯಾಕ್ಡ್ ಐಸ್ ಕ್ರೀಮ್ಸ್ ಡೈರಿ ಡೇ ಎಲ್ಲಾ ಕಡೆ ಇದು ಮಾಡ್ತಾ ಇದ್ದೀವಿ. ನಮ್ಮ ಥಾಟ್ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಗ್ಲೋಬಲೈಸೇಷನ್ ಎಲ್ಲ 91 ಇಂದ ಸ್ಟಾರ್ಟ್ ಆಗಿ ಮಾರ್ಕೆಟ್ ಎಲ್ಲ ಡೆವಲಪ್ ಆಗ್ತಾ ಇತ್ತು. ಹೊಸ ಬ್ರ್ಯಾಂಡ್ ಬರ್ತಾ ಇತ್ತು. ಕೆಫೆ ಕಾಫಿ ಡೇ ಬ್ರ್ಯಾಂಡ್ 97ರಲ್ಲಿ ಸ್ಟಾರ್ಟ್ ಆಗಿರೋದು. ನಾವು ಪೋಲಾರ್ ಬೇರ್ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಅದು ಒನ್ ಆಫ್ ದ ಲೀಡಿಂಗ್ ಕಾಫಿ ಬ್ರ್ಯಾಂಡ್ ಆಗಿ ಬೆಳೆದಿತ್ತು. ಅದು ನಮ್ಮೆಲ್ಲರಿಗೂ, ಎಸ್ಪೆಷಲಿ ಬ್ಯಾಂಗ್ಳೂರ್ನವರಿಗೆ, ಕನ್ನಡದವರಿಗೆ ಒಂದು ಹೋಮ್ ಗ್ರೌಂಡ್ ಬ್ರ್ಯಾಂಡ್ ಯಾವುದೇ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಿಂತ ಕಮ್ಮಿ ಇಲ್ಲ, ಈ ತರದ್ದು ಮಾಡಿ ತೋರಿಸಬಹುದು ಅಂತ ತೋರಿಸಿದ ಬ್ರ್ಯಾಂಡ್ ಆಗಿತ್ತು. ಇದನ್ನೆಲ್ಲ ನೋಡಿದಾಗ ಎಲ್ಲಾ ಕಡೆಯಲ್ಲೂ ಐಸ್ ಕ್ರೀಮ್ ಪಾರ್ಲರ್ಸ್ ಇದೆ, ಒಂದು ಬ್ರ್ಯಾಂಡೆಡ್ ಐಸ್ ಕ್ರೀಮ್ ಪಾರ್ಲರ್ಸ್. ಎಲ್ಲರೂ ಖುಷಿಯಾಗಿ ಬಂದು ಟೈಮ್ ಕಳೆಯೋ ಐಸ್ ಕ್ರೀಮ್ ಜೊತೆ ಐಸ್ ಕ್ರೀಮ್ ಸಂಡೇ ಅಂತ ನಮ್ದೊಂದು ಸ್ಪೆಷಲೈಸೇಷನ್. ಬೇರೆ ಬೇರೆ ತರದ ಫ್ಲೇವರ್ಸ್ ಅನ್ನೆಲ್ಲ ಜೋಡಿಸಿ, ಸಾಸ್ ಹಾಕಿ, ನಟ್ಸ್, ಕೇಕ್ಸ್ ಎಲ್ಲ ಹಾಕಿ ಬೇರೆ ಬೇರೆ ಡಿಶ್ ಮಾಡೋದು. ಆ ತರದ ಒಂದು ಐಸ್ ಕ್ರೀಮ್ ಪಾರ್ಲರ್ ಬ್ರ್ಯಾಂಡ್ ಮಾಡಬೇಕು ಅಂತ ಯೋಚನೆ ಬಂದು ಫಸ್ಟ್ ಪಾರ್ಲರ್ ITPL ಅಲ್ಲಿ ಮಾಡಿದ್ವಿ. ಪೋಲಾರ್ ಬೇರ್ ಅಂತ ಏನಕ್ಕೆ ಇಟ್ವಿ ಅಂತ ಹೇಳಿದ್ರೆ, ಪೋಲಾರ್ ಬೇರ್ ತುಂಬಾ ಹೆಸರು ತುಂಬಾ ಕ್ಯಾಚಿ ಆಗಿದೆ, ಯುನೀಕ್ ಆಗಿದೆ. ಪೋಲಾರ್ ಬೇರ್ ಅಂದ್ರೆ ಒಂದು ಎಂಡೇಂಜರ್ಡ್ ಸ್ಪೀಸಿಸ್, ಅಳಿಯೋ ಸಂತಾನ ಈ ಪ್ರಾಣಿದ್ದು. ಸೊ ಇದನ್ನ ನಾವು ನೇಮ್ ಅನ್ನು ಕೂಡ ರಿಟೈನ್ ಮಾಡಬೇಕು. ಮತ್ತು ಪೋಲಾರ್ ಬೇರ್ ಒಂದು ಕೋಲ್ಡ್ ಪ್ರದೇಶದಲ್ಲಿ ಇರೋ ಪ್ರಾಣಿ. ಅದೇ ರೀತಿ ಐಸ್ ಕ್ರೀಮ್ ಕೂಡ ಕೋಲ್ಡ್ ಟೆಂಪರೇಚರ್ ಅಲ್ಲಿ ಇರೋ ಇದು. ಈ ಹೆಸರು ಇದಕ್ಕೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ ಪೋಲಾರ್ ಬೇರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಐ ಥಿಂಕ್ 185 ಔಟ್ಲೆಟ್ಗಳು ಸರ್. 182 5 ಸ್ಟೇಟ್ ಅಲ್ಲಿ ಸೇರಿ. ವಾವ್. ಆಕ್ಚುಲಿ ಐಸ್ ಕ್ರೀಮ್ಗಳು ನೋಡೋಕೆ ತಿನ್ನಕ್ಕೆ ಸಿಕ್ಕಾಪಟ್ಟೆ ಕೂಲ್ ಆಗಿರುತ್ತೆ, ಆದ್ರೆ ಅದ್ರ ಬಿಸ್ನೆಸ್ ಎಷ್ಟು ಬಿಸಿ ಆಗಿರುತ್ತೆ, ತುಂಬಾ ಬಿಸಿ ಆಗಿರುತ್ತೆ. ಊರಿಂದ ಎಲ್ಲ ಅಪ್ಪ ಎಲ್ಲ ಕೆಲವು ಸಲ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಏನೋ ಬಿಸಿ ಅಂತ ಹೇಳಿದ್ರೆ ಅದ್ರಲ್ಲೇನು ಮಹಾ ಬಿಸಿ, ಐಸ್ ಕ್ರೀಮ್ ತೆಗೆದು ಹಾಕಿ ಕೊಡೋದು ಅಂತ. ಒಂದೇ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಹೈಜೀನ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು, ಪ್ರೆಸೆಂಟೇಷನ್ ಇದು ಮಾಡಬೇಕು, ಅಲ್ಲಿರೋ ಜನಗಳಿಗೆ ಟ್ರೈನ್ ಮಾಡಬೇಕು, ಇದೆಲ್ಲ ಇರಬೇಕು ಅಂತ ಹೇಳಿದ್ರೆ ತುಂಬಾ ಪ್ರೋಸೆಸ್ ಇದೆ. ಅಷ್ಟು ಸುಲಭನೂ ಅಲ್ಲ. ಮ್ಯಾಮ್, ಇವರ ಸಾಧನೆ ಬಗ್ಗೆ ನೀವೇನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಅವ್ರ ಜೊತೆ ಇದ್ದೀನಿ, ಇನ್ನೂ ಇರ್ತೀನಿ. ಖಂಡಿತ. ಸೊ ಖುಷಿ ಆಗ್ತಾ ಇದೆ. ವೆರಿ ನೈಸ್, ವೆರಿ ನೈಸ್. ಪೋಲಾರ್ ಬೇರ್ನ ಒಂದು ಯಶಸ್ಸು ಇಡೀ ಭಾರತಕ್ಕೆ ಗೊತ್ತು, ವಿಶ್ವ ಮಟ್ಟಕ್ಕೆ ಇನ್ನಷ್ಟು ಹೆಸರು ಮಾಡ್ಲಿ ಅಂತ ನಾವು ಈ ವೇದಿಕೆ ಮೂಲಕ ಹಾರೈಸ್ತೀವಿ ಸರ್. ಉದಯ ಕನ್ನಡಿಗ ಅವಾರ್ಡ್ 2025 ಪ್ರಶಸ್ತಿ ನಿಮ್ದಾಗಿದೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉದಯ